ಹಾಯ್ ಹಲೋ ಫ್ರೆಂಡ್ಸ್, ಮಮತಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಜೋಳದ ಹಳ್ಳು ಅಂತಾರೆ, ಅಂದರೆ ಜೋಳದ್ದು ಪಾಪ್ಕಾರ್ನು ಆಗ್ಬೋದು. ಕೆಲವರಿಗೆ ಗೊತ್ತಾಗದವ್ರಿಗೆ ಪಾಪ್ಕಾರ್ನ್ ಅಂತಲೂ ಅನ್ಕೋಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1 ಕಪ್ಪು ಜೋಳ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡು ಆಮೇಲೆ ಮನೆ ಒಳಗೇ ಆರಿಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟಿದ್ದೀನಿ. ಈಗ ಒಂದು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನು ಜೋಳನ ಆರಿಸಿಟ್ಕೊಂಡಿದ್ವಲ್ಲ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಬಿಡದೆಲೆ ಸಣ್ಣಗೆ ಫ್ರೈ ಮಾಡ್ಕೋತಾ ಇರಬೇಕು. ಅದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಆಗ್ತಾ ಇರುತ್ತದು. ಸಿಡಿಯುತ್ತೆ, ಅದು ಪಟ್ ಪಟ್ ಅಂತ ಹೇಳಿ ಸಿಡಿಯುತ್ತೆ. ಅವಾಗ ಬೇಕಾದ್ರೆ ಒಂದು ಕಾಟನ್ ಬಟ್ಟೆ ಏನಾದರೂ ಮೇಲೆ ಹಾಕಿಬಿಡ್ಬೇಕು. ಈ ರೀತಿ ಹಾಕಿ ಹಿಂಗೂ ಮಾಡ್ಬೋದು. ಇಲ್ಲ ಕಾಟನ್ ಬಟ್ಟೆ ಹಾಕೋಕ್ಕಾಗಿಲ್ಲ ಅಂದರೆ ಮೇಲೊಂದು ಪ್ಲೇಟ್ ಚೆನ್ನಾಗಿ ಲಿಡ್ ಕ್ಲೋಸ್ ಆಗಂಗೆ ಒಂದು ಪ್ಲೇಟ್ ಸಹಿತನೂ ಮುಚ್ಚಬೋದು. ನೋಡಿ, ಈ ರೀತಿ ಆಗುತ್ತೆ. ಇನ್ನೂ ಚೆನ್ನಾಗಿ ಬರುತ್ತೆ ಅದು. ಇದು ದೇವ್ರ ನೈವೇದ್ಯಕ್ಕೂ ಬೇಕಾಗುತ್ತೆ. ಇಲ್ಲ ಅಂದರೆ ಇದರಿಂದ ಒಂದು ಕೆಲವು ರೆಸಿಪಿನೂ ಮಾಡ್ಬೋದು. ನೋಡಿ, ಈ ಥರ ಟ್ರೈ ಮಾಡಿ ನೋಡಿ. ಇದು ನಾಗರ ಪಂಚಮಿಗೇನು ಬೇಕಾಗತ್ತಿದು, ಹಾಗಾಗಿ ಇದೊಂದು ಮಾಡಿ ತೋರಿಸಿದ್ದೀನಿ ನಾನು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.